ಓಂ ಶಾಂತಿ. ಬಾಬಾರವರು ಅನೇಕ ಮುರಳಿಗಳಲ್ಲಿ ತಾವೆಲ್ಲರೂ ಕೂಡ ಕೇಳಿದ್ದೀರಾ. ಅಲ್ಲಿ ಒಂದು ಮಾತು ಪದೇ 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 ಬರ್ತಾ ಇರ್ತದೆ. ಏನು ಅಂತ ಹೇಳಿದ್ರೆ, ಮಾಲೆಯ ಮಣಿಗಳಾಗಬೇಕು ಅನ್ನುವಂಥದ್ದಾಗಿ ಹೇಳ್ತಾರೆ. ಹಾಗೆ 8ರ ಮಾಲೆ ಬಗ್ಗೆ ಹೇಳ್ತಾರೆ, 108ರ ಮಾಲೆ ಬಗ್ಗೆ ಹೇಳ್ತಾರೆ, 16,108ರ ಮಾಲೆ ಬಗ್ಗೆನೂ ಕೂಡ ಹೇಳ್ತಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ಈ ನಂಬರ್ 1ನಲ್ಲಿ ಏನು ಪಾಸ್ ಆಗ್ತಾರಲ್ಲ, ಅಂದರೆ 108ರ ಮಾಲೆ ಇದೆಯಲ್ಲ, ಆ 108ರ ಮಾಲೆ ಒಳಗಡೆಗೂ ಕೂಡ ಹೈಯೆಸ್ಟ್ ಎಫರ್ಟ್ ಮೇಕರ್ಸ್ ಯಾರಿರ್ತಾರೋ ಅವರು ಅಷ್ಟಮಣಿಗಳು ಅಂತೇಳಿ, ಅಂದರೆ 8ರ ಮಾಲೆ ಒಳಗಡೆಗೆ ಬರ್ತಕ್ಕಂಥ ಮಣಿಗಳವರು. ಹಾಗಾದರೆ 8ರ ಮಾಲೆ ಒಳಗಡೆಗೆ ಬರ್ತಕ್ಕಂತಹ ಮಣಿಗಳ ಲಕ್ಷಣಗಳೇನು, ಯಾಕೆ ಈ ಒಂದು ಮಾತನ್ನು ಈಗ ನಾನು ನೆನಪು ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವಾರದಿಂದ ಒಂದು ಆತ್ಮ ಬಂದು ನನಗೆ ಕೇಳ್ತದೆ, ಅಣ್ಣವರೇ ಈಗ ನಾನು ಕೂಡ 8ರ ಮಾಲೆ ಬಗ್ಗೆ ಕೇಳಿದ್ದೀನಿ, 108ರ ಮಾಲೆ ಬಗ್ಗೆ ಕೇಳಿದ್ದೀನಿ, ಇವುಗಳ ವಿವರಣೆಯನ್ನು ಕೂಡ ನನಗೆ ಗೊತ್ತಾಗಿದೆ. ಆದರೆ ಈ 108ರ ಮಾಲೆಯಲ್ಲಿ ಬರಬೇಕು ಅಂತ ಹೇಳಿದ್ರೆ, ಈ 8ರ ಮಾಲೆಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಈಗ ಈಗಲೂ ಸಾಧ್ಯ ಇದೆನಾ ಅಂತ ಕೇಳ್ತಾರೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 8ರ ಮಾಲೆ ಬಾಬಾರವರಿಗೆ ಗೊತ್ತಿದೆ. ಯಾರು 8ರ ಮಾಲೆಯಲ್ಲಿ ಬರ್ತಾರೆ, 108ರ ಮಾಲೆಯಲ್ಲಿ ಬರ್ತಾರೆ, 16,108ರ ಮಾಲೆಯಲ್ಲಿ ಬರ್ತಾರೆ, 9 ಲಕ್ಷದ ಮಾಲೆಯಲ್ಲಿ ಯಾರು ಬರ್ತಾರೆ, 33 ಕೋಟಿಯ ಮಾಲೆ ಒಳಗಡೆ ಯಾರು ಬರ್ತಾರೆ, ಅದೆಲ್ಲದೂ ಕೂಡ ಬಾಬಾರವರಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಇಲ್ಲಿ ಈ ಆತ್ಮ ಒಂದು ಕೇಳಿದ್ದಕ್ಕೆ ನಾನು ಉತ್ತರವನ್ನು ಕೊಡಲೇಬೇಕಾಗಿದೆ. ಯಾರು ಹೈಯೆಸ್ಟ್ ಎಫರ್ಟ್ ಮೇಕರಿಂಗ್ ಮಾಡ್ತಾರೋ, ಅತ್ಯಂತ ಶ್ರಮವನ್ನು ವಹಿಸ್ತಾರೋ ಅವರು ಕೂಡ 8ರ ಮಾಲೆಯಲ್ಲಿ ಬರ್ಬೋದು. ಅಂದರೆ ಈಗ ಫೈನಲೈಸ್ ಆಗಿಲ್ಲ ಅಲ್ವಾ, ಈಗ ಮಾಲೆ ಅನ್ನುವಂಥದ್ದು ಫೈನಲೈಸ್ ಆಗಿಲ್ಲ. ಫೈನಲೈಸ್ ಆಗೋದ್ರೊಳಗಡೆಗೆ ಅತಿ ಹೆಚ್ಚಿನ ಅಂಕಗಳನ್ನು ಯಾರು ಪಡ್ಕೊಳ್ತಾರೋ ಅವರು ಆ ಒಂದು ಡಿಸ್ಟಿಂಕ್ಷನ್ನಲ್ಲಿ ಫಸ್ಟ್ ರ್ಯಾಂಕಲ್ಲಿ, ಸೆಕೆಂಡ್ ರ್ಯಾಂಕಲ್ಲಿ ಎಲ್ಲ ಪಡೆಯುವಂಥ ಅಂಕಗಳ ಆಧಾರದ ಮೇಲೇ ಪಡೆದುಕೊಳ್ಳುತ್ತಾರೆ. ಈ ಮುರಳಿಗಳಲ್ಲಿ ಶಿವಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅತ್ಯುನ್ನತ ಪ್ರಯತ್ನಶೀಲರು ಯಾರಿರ್ತಾರೋ ಅವರು ಮಾತ್ರ 8ನೇ ಮಾಲೆಯಲ್ಲಿ ಸೇರ್ಬೋದು. ಅತ್ಯುನ್ನತವಾದಂತಹ ಪ್ರಯತ್ನಶೀಲರು ಎಲ್ಲರೂ ಕೂಡ ನಂಬರ್ 1ನಲ್ಲಿ ಬರ್ತಕ್ಕಂಥವ್ರು ಅವರು 8ರ ಮಾಲೆಯಲ್ಲಿ ಬರ್ಬೋದು. ಮತ್ತು ಇದು ಎಲ್ಲರಿಗೂ ಅವಕಾಶ ಇದೆ. ಯಾಕೆ, ಎಲ್ಲರೂ ಕೂಡ ಬಾಬಾರವರ ಮಕ್ಕಳಾಗಿರೋದ್ರಿಂದ ಯಾರು ಪ್ರಯತ್ನಶೀಲರಾಗಿ ಮಾಡಿ ತೋರಿಸ್ತಾರೋ ಅವರು ಖಂಡಿತವಾಗ್ಲೂ ಕೂಡ 8ರ ಮಾಲೆಯಲ್ಲಿ ಬರ್ಬೋದು ಅಂತ ಬಾಬಾ ಹೇಳಿದ್ದಾರೆ. ಇವತ್ತಿನಿಂದ 7 ಡೇಸ್ ಕೋರ್ಸ್ ತೆಗೆದುಕೊಂಡಂಥ ಮಗುನು ಕೂಡ ಎಫರ್ಟ್ ಮೇಕಿಂಗನ್ನು ಮಾಡಿದರೆ ಇದುವರೆಗೂ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರೋ ಅವರನ್ನು ಕೂಡ ಮೀರಿಸಬಹುದು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಕೆಲವು ವಿಶೇಷ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ಅಷ್ಟಮಣಿ ಒಳಗಡೆಗೆ ಬರ್ತಕ್ಕಂಥವ್ರು, ಅಂದರೆ ಈ ಒಂದು 8ರ ಮಾಲೆಯಲ್ಲಿ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಕೈ ಎತ್ತಿ. ನೋಡಿ, ನಿಮ್ಮಲ್ಲಿ ಕೆಲವರು ಮಾತ್ರ ಕೈ ಎತ್ತಿದ್ದೀರಾ, ಇನ್ನು ಕೆಲವರಿಗೆ ಪಕ್ಕ ಆಗಿಬಿಟ್ಟಿದೆ, ನಾವಂತೂ 8ರ ಮಾಲೆಯಲ್ಲಿ ಬರೋದಿಲ್ಲ ಬಿಡಿ, 108ರ ಮಾಲೆಯಲ್ಲೂ ಬರಲ್ಲ, 16,108ರ ಮಾಲೆಯಲ್ಲೂ ಬರಲ್ಲ. ಆದರೆ ಬಾಬರ್ ಮಕ್ಕಳಾಗಿರೋದ್ರಿಂದ ಸತ್ಯ ಯುಗ ಕಾಲದೇ ಹೋದರೂ ತ್ರೇತಾಗಂತೂ ಬರ್ತೀವಿ ಅಂಥೇಳಿ ಕೆಲವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನೀವು ಮಾನಸಿಕವಾಗಿ ಅಲ್ಲಿ ಅಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಟ್ಟಿದ್ದೀರಾ ಅಂದರೆ, ಸಂಕಲ್ಪಗಳೇ ಆ ಥರ ಆಯಿತು ಅಂತಂದರೆ ನೀವು ಮೇಲೆ ಬರಲಿಕ್ಕಾಗೋದಿಲ್ಲ. ಆದರೂ ಕೂಡ ಪ್ರಯತ್ನ ಮಾಡ್ಬೋದು. ಇವತ್ತಿನಿಂದ ನೀವು ಪ್ರಯತ್ನ ಮಾಡಿ. 8 ವಿಚಾರಗಳನ್ನು ಹೇಳ್ತೀನಿ. ಈ 8 ವಿಚಾರಗಳು 8ರ ಮಾಲೆಯಲ್ಲಿ ಬರಲಿಕ್ಕೆ ನಿಮಗೆ ಸಹಕಾರವನ್ನು ಕೊಡುತ್ತದೆ, ಸಹಯೋಗವನ್ನು ಕೊಡುತ್ತದೆ. ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಬಾಬಾ, ಎಲ್ರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ. ಮೊದಲನೇ ಪಾಯಿಂಟನ್ನು ಬರ್ಕೊಳ್ಳಿ, ಒಂದು ಕಡೆಗೆ ನೀವು ಬರೆದಿಟ್ಕೊಂಡು ಇದನ್ನು ಅಭ್ಯಾಸ ಮಾಡ್ತಾ ಹೋಗ್ರಿ. ನಿಮಗೆ ನೀವು ನೆನಪು ಮಾಡ್ಕೊಳ್ತಾ ಹೋಗಿ. ಮೊದಲನೇದು ಏನಪ್ಪ ಅಂದರೆ ಅವ್ಯಭಿಚಾರಿ ಸ್ಮರಣೆ, ನೆನಪು. ಯಾವಾಗಲೂ ಒಬ್ಬನೇ ಬಾಬಾ ಆಗಿರಬೇಕಾಗ್ತಿದೆ. ಅಂದರೆ ಏಕ ಬಾಬ್ ದೂಸರನ ಕೊಯ್ ಅಂತ ಹೇಳ್ತಾರಲ್ವ, ಬಾಬಾ ಒಬ್ಬರೇ, ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ನಿಮ್ಮ ತಲೆ ಒಳಗಡೆಗೆ, ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ಸ್ಪಷ್ಟವಾಗಿರಬೇಕಾಗ್ತದೆ. ಕ್ಷಣ ಕಾಲಕ್ಕೂ ಕೂಡ ಈ ದೇಹ, ಈ ಸಂಬಂಧ ಮತ್ತು ಸಂಪತ್ತಿನ ಕಡೆ ಮನಸ್ಸು ಹೋಗಬಾರದು. ಇದನ್ನು ಅವ್ಯಭಿಚಾರಿ ಸ್ಮರಣೆ ಅಂತ ಹೇಳ್ತಾರೆ. ಈ ಅವ್ಯಭಿಚಾರಿ ಸ್ಮರಣೆ ಒಳಗಡೆಗೆ ನೀವು ತಿಳ್ಕೊಳ್ಬೇಕಾಗಿರೋದೇನು, ಬಾಬಾ ಮಾತ್ರ ನನ್ನವರಾಗಿದ್ದಾರೆ, ಬೇರೆ ಯಾರು ಕೂಡ ನನ್ನವರಲ್ಲ ಅನ್ನುವಂಥದ್ದನ್ನು ನೀವು ಪಕ್ಕ ಮಾಡ್ಕೊಳ್ಬೇಕಾಗ್ತದೆ.
ಬಾಬಾವ್ರು ನಿಮ್ಮವ್ರು ಆಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಮನಸ್ಸು ಈ ದೇಹದ ಕಡೆಗಾಗಲಿ ಅಥವಾ ಈ ಸಂಬಂಧದ ಕಡೆಯಾಗಲಿ ಅಥವಾ ಈ ಸಂಪತ್ತಿನ ಕಡೆಯಾಗಲಿ ಹೋಗಬಾರ್ದು. ಭಲೆ ನಿಮ್ಮದು ಎಷ್ಟೇ ಎಕರೆ ಜಮೀನಿರ್ಬೋದು, ದೊಡ್ಡ ದೊಡ್ಡ ಕಂಪ್ನಿಗಳಿರ್ಬೋದು, ಊರೇ ನಿಮ್ಮದಾಗಿರ್ಬೋದು ಅಲ್ವಾ, ಆ ಸಂಪತ್ತಿನ ಕಡೆ ನಿಮ್ಮ ಮನಸ್ಸು ಅನ್ನುವಂಥದ್ದು ಹೋಗಬಾರ್ದು. ಅದೇ ರೀತಿಗೆ ಸಂಬಂಧ, ಎಲ್ಲ ಥರದ ಸಂಬಂಧಗಳನ್ನು ಬಾಬಾ ನನ್ನ ಜೊತೆ ಜೋಡಿಸ್ಕೊಳ್ಳಿ ಅಂತ ಹೇಳ್ತಾರಲ್ವ, ಅಂತಹ ಸಂಬಂಧಗಳನ್ನು, ಸರ್ವ ಸಂಬಂಧಗಳನ್ನು ಬಾಬಾರೊಂದಿಗೆ ನೀವು ಜೋಡಿಸಿದ್ದೀರಾ, ಸರ್ವ ಸಂಬಂಧಗಳನ್ನು ಬಾಬಾರೊಂದಿಗೆ ಜೋಡಿಸಿದ್ದೀರಾ ಅಂತ ಹೇಳಿದ್ರೆ ಬೇರೆ ಸಂಬಂಧದ ಎಳೆತ ಸೆಳೆತದಿಂದ ನೀವು ಮುಕ್ತರಾಗಿರ್ತೀರ. ಬಾಬಾನೇ ನಿಮ್ಮ ಸಂಪತ್ತು ಅಂತ ಭಾವಿಸಿದರೆ ಇನ್ನಿತರ ಎಲ್ಲ ಸ್ಥೂಲ ಸಂಪತ್ತಿನಿಂದ ನಿಮ್ಮ ಬಂಧನವನ್ನು ನೀವು ಕಟ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ದೇಹದ ಕಡೆಗೂ ಕೂಡ ಹೋಗಲ್ಲ. ಈ ಮಾತನ್ನು ನೀವು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ ಮತ್ತು ಪ್ರಾಕ್ಟಿಕಲಲ್ಲಿ ತರಬೇಕಾಗ್ತದೆ. ಇದು ಅವ್ಯಭಿಚಾರಿ ಸ್ಮರಣೆ. ಇನ್ನು ಎರಡನೇದಾಗಿ ಪೂರ್ಣ ಪವಿತ್ರತೆ ಅನ್ನುವಂಥದ್ದು ನಿಮ್ಮನ್ನು ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದೆ. ಬಾಬಾರವರ ಮುದ್ದಿನ ಕಣ್ಮಣಿಗಳನ್ನಾಗಿ ಮಾಡಿಬಿಡ್ತದೆ. ಕೇವಲ ಸಂಬಂಧದಲ್ಲಿ ಅಷ್ಟೇ ಅಲ್ಲ, ಅಂದರೆ ದೇಹ ಸಂಬಂಧದಲ್ಲಿ ಅಷ್ಟೇ ಅಲ್ಲ, ಚಿಂತನೆಗಳಲ್ಲಾಗಲಿ, ನಿಮ್ಮ ವಾಕ್ಯದಲ್ಲಾಗಲಿ ಮತ್ತು ಕರ್ಮದಲ್ಲಾಗಲಿ ಎಲ್ಲ ಕಡೆಯೂ ಕೂಡ ಶುದ್ಧತೆಯೇ ತುಂಬಿರಬೇಕಾಗ್ತದೆ. ಕಾಯ, ವಾಚ ಮತ್ತು ಮನಸ್ಸ ಈ ಮೂರೂ ವಿಧದಲ್ಲೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಪೂರ್ಣ ಪವಿತ್ರತೆ ಇರಬೇಕಾಗ್ತದೆ. ಕೇವಲ ದೇಹ ಮಾತ್ರ ಅಲ್ಲ. ಸ್ನಾನ ಮಾಡ್ತೀರಾ, ಪ್ರತಿನಿತ್ಯ ಸ್ನಾನ ಮಾಡ್ತೀರಾ, ದಿನಕ್ಕೆ 2 ಬಾರಿ ಸ್ನಾನ ಮಾಡಬೇಕು, ಬೆಳಗ್ಗೆನೂ ಸ್ನಾನ ಮಾಡ್ತೀರಾ, ಸಂಜೆನೂ ಕೂಡ ಸ್ನಾನ ಮಾಡ್ತೀರಾ. ಅದೇ ರೀತಿಯಲ್ಲಿ ಈ ದೇಹದಿಂದ ಯಾವುದೇ ಅನುಪಯುಕ್ತ ವಸ್ತುಗಳನ್ನು ಹೊರಗಡೆಗೆ ಕಳಿಸುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಸ್ನಾನವನ್ನು, ಅಂದರೆ ಶೌಚ ಆದ ನಂತರವಾಗಿ ಕೂಡ ಸ್ನಾನ ಮಾಡಬೇಕು ನೀವುಗಳು. ಅವರೆಲ್ಲ ಅಷ್ಟಮನೆಗಳಲ್ಲಿ ಹೋಗ್ತಕ್ಕಂಥ ಲಕ್ಷಣಗಳಿವಾಗಿದ್ದಾವೆ. ಶೌಚಕ್ಕೆ ಹೋದರೂ ಕೂಡ, ಮೂತ್ರ ವಿಸರ್ಜನೆ ಮಾಡಿದ್ರೂ ಕೂಡ, ಮತ್ತು ಈ ದೇಹದಿಂದ ಬೆವರು ಹೋಗುವಂಥ ಸಂದರ್ಭದಲ್ಲಿ, ಅಂದರೆ 2 ಬಾರಿ ಸ್ನಾನ ಮಾಡುವಂಥದ್ದು, ಶೌಚ ಮಾಡಿದಾಗ ಕೂಡ ಸ್ನಾನ ಮಾಡುವಂಥದ್ದು, ಉತ್ತಮವಾದಂಥ ಚಿಂತನೆಗಳನ್ನೇ ಮಾಡ್ತಕ್ಕಂಥದ್ದು, ಕಲ್ಮಶವಾದಂಥ ಚಿಂತನೆಗಳು ಬರೋ ಹಾಗಿಲ್ಲ. ಕಿವಿಯಿಂದನೂ ಕೂಡ ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾತಾಡಲೂಬಾರ್ದು, ಕೆಟ್ಟದ್ದನ್ನು ಗಮನಿಸಲೂಬಾರ್ದು, ಕೆಟ್ಟದ್ದನ್ನು ಯೋಚಿಸಲೂಬಾರ್ದು. ಇದು ಸಂಪೂರ್ಣ ಪವಿತ್ರತೆ ಅಂತೇಳಿ. ಶುದ್ಧತೆ ಗಲೀಜಿನ ವಾತಾವರಣದಲ್ಲಿ ಇರ್ತಕ್ಕಂಥದ್ದಲ್ಲ. ನಾವು ಎಲ್ಲಿರ್ತೀವೋ ಆ ಪ್ರದೇಶವನ್ನು ನೀವು ಸ್ವರ್ಗಮಯವನ್ನಾಗಿ ಮಾಡಬೇಕಾಗ್ತದೆ. ಯಾರಾದರೂ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಭಾಸ ಆಗಬೇಕು. ಶಾಂತಿಯ ಅನುಭೂತಿ ಅನ್ನುವಂಥದ್ದು ಅವ್ರಿಗೆ ಆಗಬೇಕು. ಇದು ನಿಮ್ಮ ಚಿಂತನೆಗಳಲ್ಲಿ ಆ ಒಂದು ಪ್ರಕಂಪನಗಳು ಇದ್ದಾಗ, ಖಂಡಿತವಾಗಲೂ ಕೂಡ ಪವಿತ್ರತೆ ಇದ್ದಾಗ ಅದರ ಒಂದು ಪ್ರಭಾವಕ್ಕೆ ಅನೇಕ ಜನರು ಬರ್ತಾರೆ. ಪಾವಿತ್ರವೇ ಅಡಿಪಾಯ ಅನ್ನುವಂಥದ್ದಾಗಿ ಬಾಬಾ ಹೇಳ್ತಾರಲ್ವಾ, ಪವಿತ್ರತೆಯೇ ಸುಖ ಶಾಂತಿಯ ಜನನಿ ಅಂತ ಹೇಳ್ತಾರೆ. ಹಾಗೆ ಬಹಳಷ್ಟು ಪವಿತ್ರವಾಗಿರಬೇಕಾಗ್ತದೆ. ದೇಹವನ್ನು ಭಾರಿ ಶುದ್ಧವಾಗಿ ಇಟ್ಕೊಳ್ಬೇಕಾಗ್ತದೆ. ಮನಸ್ಸನ್ನು ಅಷ್ಟೇ ಶುದ್ಧವಾಗಿ ನೀವು ಇಟ್ಕೊಳ್ಬೇಕಾಗ್ತದೆ. ಆ ಚಿಂತನೆಗಳಲ್ಲೂ ಶುದ್ಧತೆ ಇರಬೇಕಾಗ್ತದೆ. ಮಾಡುವ ಮಾತುಗಳಲ್ಲೂ ಶುದ್ಧತೆ ಇರಬೇಕಾಗ್ತದೆ. ಅಶ್ಲೀಲ ಪದಗಳನ್ನು ಬಳಕೆ ಮಾಡಬಾರ್ದಾಗಿದೆ. ಮಾಡುವಂಥ ಕರ್ಮದಲ್ಲೂ ಕೂಡ ಶ್ರೇಷ್ಠ ಕರ್ಮಗಳನ್ನೇ ಮಾಡಬೇಕಾಗ್ತದೆ. ಇನ್ನು ಇದು ಪೂರ್ಣ ಪವಿತ್ರ ಅನ್ನುವಂಥ 2ನೇ ಮಾತು. ಇನ್ನು 3ನೇ ಮಾತು ಸೇವೆಯಲ್ಲಿ ನಿರಂತರತೆ ಅಂತಂದರೆ, ನೀವು ಸೇವೆಯನ್ನು ಮಾಡ್ತೀರಾ. ಬಾಬಾ ನಮಗೆ 4 ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದಾರೆ. ಜ್ಞಾನ, ಯೋಗ, ಸೇವೆ, ಧಾರಣೆ ಅಂತೇಳಿ. ಅದರಲ್ಲಿ ಬರ್ತಕ್ಕಂಥ ಸೇವೆ ಇದೆಯಲ್ಲ, ಅದು ನಿರಂತರವಾಗಿರಬೇಕಾಗ್ತದೆ. ಹೇಗೆ ಸೇವೆ ಮಾಡೋದು ಅಂತಂದರೆ, ಮನಸ್ಸಿನ ಮೂಲಕ ಸೇವೆ ಮಾಡಬೇಕು, ಮಾತಿನ ಮೂಲಕ ಸೇವೆ ಮಾಡಬೇಕು, ಕರ್ಮದ ಮೂಲಕನೂ ಕೂಡ ಸೇವೆ ಮಾಡಬೇಕು. ಮನಸ್ಸಿನ ಮೂಲಕ ಸೇವೆ ಅಂತಂದರೆ, ಶುದ್ಧ ಸಂಕಲ್ಪಗಳನ್ನು ರಚನೆ ಮಾಡಬೇಕಾಗ್ತದೆ. ಶುದ್ಧ ಸಂಕಲ್ಪಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸುತ್ತ ಒಂದು ಶುದ್ಧ ವಾತಾವರಣ ನಿರ್ಮಾಣವಾಗುತ್ತೆ. ನಿಮ್ಮ ಸುತ್ತ ಶುದ್ಧ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ಒಂದು ಸೇವೆಯಾಗಿದೆ. ಇದು ಮನಸ ಸೇವೆಯಾಗಿದೆ. ನಾನು ಆತ್ಮ ಪರಂಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನ ಸಂತಾನನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನಾನು ಆತ್ಮ ಶಾಂತಿ ಸಾಗರನ ಮಗು, ಮಾಸ್ಟರ್ ಶಾಂತಿ ಸಾಗರನಾಗಿದ್ದೇನೆ. ಈ ಥರದ ಸಂಕಲ್ಪಗಳನ್ನು ಮಾಡೋದ್ರ ಮುಖಾಂತರವಾಗಿ
ನಿಮ್ಮ ಸುತ್ತ ಒಂದು ಶುದ್ಧ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಇನ್ನು ಎರಡನೇದಾಗಿ ಮಾತಿನ ಮೂಲಕ ಅಂದರೆ ಜ್ಞಾನವನ್ನು ಹಂಚೋದು. ಬಾಬಾ ನಮಗೆ ಎಷ್ಟೊಂದು ನಾಲೆಡ್ಜನ್ನು ಕೊಟ್ಟಿದ್ದಾರಲ್ವ, ಆ ಜ್ಞಾನವನ್ನು ನಾವು ಇತರರಿಗೂ ಕೂಡ ಹಂಚಬೇಕಾಗ್ತದೆ. ಅವರು ಕೇಳ್ತಾರೋ ಬಿಡ್ತಾರೋ, ಆದರೆ ಮೂಲ ಜ್ಞಾನ ಅನ್ನೋದಿದೆಯಲ್ಲ, ನೀನು ಆತ್ಮ, ನಿನ್ನ ತಂದೆ ಪರಮಾತ್ಮ ಅಂತ ಪಕ್ಕಾಗಿದೆ ಅಲ್ವ ನಿಮಗೆ, ಅಷ್ಟು ಜ್ಞಾನ ಹೇಳಿದರೂ ಕೂಡ ಸಾಕು. ಅಲ್ಲಿ ಅವರಿಗೆ ಅದರಲ್ಲಿ ಆಸಕ್ತಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಅಂದರೆ ಅವರು ಸತ್ಯ ಅಥವಾ ತ್ರೇತಯುಗಕ್ಕೆ ಬರೋ ಆತ್ಮಗಳೇ ಅಂತಲೇ ಅರ್ಥ. ಆದರೆ ಇನ್ನು ಕೆಲವರಿಗೆ ಸಮಯ ಇರೋದಿಲ್ಲ. ಆದರೆ ಒಂದು ಮಾತನ್ನು ಹೇಳ್ಬೋದು, ನಾಡಿ ನೋಡಿ ಜ್ಞಾನ ಹೇಳಕ್ಕೆ ಕೇಳಿದಾರಲ್ವ, ಅಷ್ಟು ಹೇಳ್ತಿದ್ದಾಗಲೇ ಅವ್ರಿಗೆ ಆಸಕ್ತಿ ಇದೇನೋ ಇಲ್ವೋ ಗೊತ್ತಾಗುತ್ತೆ. ಆಗ ನೀವೇನು ಮಾಡ್ಬೋದು, ಆಸಕ್ತಿ ಇತ್ತಂದರೆ ಮುಂದುವರಿಸಿ, ಆಸಕ್ತಿ ಇಲ್ಲ ಅಂದರೆ ಬಿಟ್ಟು ಬಿಡಿ. ಆದರೆ ಮನಸ್ಸಿನ ಮೂಲಕ ಅವ್ರಿಗೇನು ಮಾಡ್ಬೋದು, ವೈಬ್ರೇಷನ್ಸ್ಗಳನ್ನು ಕಳಿಸ್ಕೊಡ್ಬೋದು. ಇನ್ನು ಮೂರನೇದಾಗಿ ಕರ್ಮದ ಮೂಲಕ ಅಂದರೆ ಬೇರೆಯವರಿಗೆ ಮಾದರಿ ಆಗಬೇಕು. ನೀವೇನು ಕರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ, ಇತಿಹಾಸದ ಪುಟ ಸೇರುವಂತಹ ಕರ್ಮಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಬೇರೆಯವರಿಗೆ ದುಃಖ ಆಗುವಂತಹ ಅಥವಾ ನಿಮಗೆ ದುಃಖ ಪಡೆದುಕೊಳ್ಳುವಂತಹ ಕರ್ಮಗಳನ್ನು ಮಾಡಬಾರ್ದು. ಬಾಬಾರವರ ಅನೇಕ ಸೆಂಟರ್ಗಳಲ್ಲಿ ಅನೇಕ ಮಕ್ಕಳುಗಳು ಏನು ಮಾಡ್ತಾರೆ, ಸಂಪೂರ್ಣವಾಗಿ ತಮ್ಮ ಕರ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸಗಳನ್ನು ನೀವಲ್ಲಿ ಮಾಡಬೇಕಾಗ್ತದೆ. ಸೇವಾಧಾರಿಯಾಗಿ ನೀವಲ್ಲಿರಬೇಕಾಗ್ತದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಲ್ಲೇ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲೂ ಕೂಡ ನೀವೇನು ಮಾಡ್ಬೋದು, ಅನೇಕ ಕೆಲಸಗಳನ್ನು ಮಾಡಬಹುದು. ಅನೇಕ ಕೆಲಸಗಳನ್ನು ಮಾಡೋದ್ರ ಮುಖಾಂತರವಾಗಿ ಯಾರೇ ನಿಮ್ಮ ಬಳಿ ಬಂದ್ರೂ ಕೂಡ ಇವರು ಭಾಳ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಆದರೂ ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಇವರು ಭಾಳ ಮಾದರಿಯಾಗಿದ್ದಾರೆ ಇವರು ಅಲ್ವಾ, ಆಗ ನಿಮಗೆ ದೇವತಾ ಸ್ಥಾನವನ್ನು ಅವರು ಆ ಕ್ಷಣದಲ್ಲಿ ಕೊಟ್ಟು ಬಿಡ್ತಾರೆ. ಹೀಗೆ ಮನಸ್ಸಿನ ಮೂಲಕ, ಮಾತಿನ ಮೂಲಕ, ಕರ್ಮದ ಮೂಲಕ ಯಾರು ಸೇವೆ ಮಾಡ್ತಾರೋ ಅವರು ನಂಬರ್ 1ನಲ್ಲಿ ಬರ್ತಾರೆ. ಅಂದರೆ 8ರ ಮಾಲೆಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಮಮ್ಮಾರವರು ಇದನ್ನು ಬಹಳಷ್ಟು ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ನೋಡಿದ್ವಿ. ಎಲ್ಲ ಥರದ ಕೆಲಸಗಳನ್ನು ಮಾಡ್ತಾಯಿದ್ರು. ಅವರು ಕೆಲಸ ಮಾಡ್ತಾಯಿದ್ರು. ಪಾದರಕ್ಷೆಗಳನ್ನು ಕೂಡ ಹೊಲಿಯುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅಲ್ವಾ. ಆದರೆ ಎಲ್ಲೂ ಕೂಡ ದೇಹಾಭಿಮಾನದಲ್ಲಿ ಬಂದಿಲ್ಲ. ಯಾರು ದೇಹಾಭಿಮಾನದಲ್ಲಿ ಬರ್ತಾರೋ ಅವರು ಈಗೆಲ್ಲ ಕೆಲಸಗಳನ್ನು ಮಾಡೋದಿಲ್ಲ. ಅವರು ಒಟ್ಟಾರೆ ನೀವು ಸೇವೆಯಲ್ಲಿ ನಿರಂತರತೆಯನ್ನು ಕಾಣಬೇಕಾಗ್ತದೆ. ಮತ್ತು 4ನೇದಾಗಿ ಏನು ಮಾಡಬೇಕು ಅಂತಂದರೆ ಫಾಲೋ ಫಾದರ್ ನಾವು ಮರಿಬಾರ್ದು. ಬ್ರಹ್ಮ ಬಾಬಾ ಹೇಗಿದ್ದರು, ಇಡೀ ಜೀವನದುದ್ದಕ್ಕೂ ಕೂಡ ಪ್ರತಿ ಹೆಜ್ಜೆನೂ ಕೂಡ ಇತಿಹಾಸದ ಪುಟವನ್ನು ಸೇರುವಂಥ ಹೆಜ್ಜೆ ಅದಾಗಿತ್ತು. ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಯಾರಿಗೂ ಕೂಡ ಅವಾಕ್ಯ ಪದಗಳಿಂದ ಬೈತಾ ಇರಲಿಲ್ಲ. ಎಂದಿಗೂ ಕೂಡ ಅವರು ಟೆನ್ಷನಲ್ಲೂ ಕೂಡ ಬರಲಿಲ್ಲ. ಈ ಟೆನ್ಷನಲ್ಲಿ ಯಾಕೆ ಬಂದಿಲ್ಲ ಅಂದರೆ ಅಟೆನ್ಷನ್ ಒಬ್ಬ ಬಾಬನ ಕಡೆಗಿತ್ತು. ಹೀಗೆ ಬ್ರಹ್ಮ ಬಾಬಾ ಇದ್ದರು. ತೋಟವನ್ನು ನೋಡ್ಕೊಳ್ತಾ ಇದ್ದರು. ಎಲ್ಲ ಥರದ ಕೆಲಸಗಳನ್ನು ಮಾಡ್ತಾಯಿದ್ರು. ಶೌಚವನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ರು ಅವರು. ಅಂತಹ ದೊಡ್ಡ ವ್ಯಕ್ತಿ. ಎಂತಹ ದೊಡ್ಡ ವ್ಯಕ್ತಿ ಅಂತಂದರೆ ಶಿವಬಾಬಾರವರ ಭೂಮಿಕೆ ಅದು. ಶಿವಬಾಬಾರವರು ಅವರ ತನು ಮಾಧ್ಯಮದ ಮೂಲಕವಾಗಿ ಇಡೀ ಪ್ರಪಂಚಕ್ಕೆ 5,000 ವರ್ಷದ ಸೃಷ್ಟಿ ನಾಟಕ ರಂಗಮಂಚದ ರಹಸ್ಯವನ್ನು ಯಾವ ದೇಹದಿಂದ ಕೊಡ್ತಾ ಇದ್ರೋ, ಯಾವ ದೇಹವನ್ನು ಬಾಡಿಗೆಯಾಗಿ ಲೋನಾಗಿ ಪಡ್ಕೊಂಡು ಕೊಡ್ತಾ ಇದ್ರೋ ಆ ಶರೀರ ಅಂತಹ ಬ್ರಹ್ಮ ಬಾಬಾ ಪ್ರತಿ ಹೆಜ್ಜೆಯಲ್ಲೂ ಕೂಡ ಇತರರು ಅವರನ್ನು ಅನುಸರಿಸಬೇಕು ಅಂತಹ ಕರ್ಮಗಳನ್ನೇ ಅವರು ಮಾಡ್ತಾ ಬಂದರು. ಹಾಗಾಗಿ ಬಾಬಾ ಏನು ಮಾಡಿದರು, ಫಾಲೋ ಫಾದರ್. ಅದರ ಜೊತೆಗೆ ಶಿವಬಾಬಾರವರನ್ನು ಮತ್ತು ಬ್ರಹ್ಮ ಬಾಬಾರವರನ್ನು ನಾವೇನು ಮಾಡಬೇಕಾಗಿದೆ, ಅನುಸರಣೆ ಮಾಡಬೇಕಾಗ್ತದೆ. ಶಿವಬಾಬಾ ನಮಗೆ ಶ್ರೀಮತವನ್ನು ಕೊಟ್ಟಿದ್ದಾರೆ. ಆ ಶ್ರೀಮತದಂತೆ ಬ್ರಹ್ಮ ಬಾಬಾನೂ ಕೂಡ ನಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಉಲ್ಲಂಘನೆ ಮಾಡಲೇ ಇಲ್ಲ ಅವರು. ಒಂದು ಉಲ್ಲಂಘನೆಯೂ ಕೂಡ ಮಾಡಲಿಲ್ಲ ಅವರು. ಹಾಗೆ ಯಾರು ಇರ್ತಾರೋ ಅವರು 8ರ ಮಾಲೆಯಲ್ಲಿ ಬರ್ತಾರೆ. ಹಾಗೆ ಸರಳತೆ, ವಿನಮ್ರತೆ, ಸತ್ಯತೆ, ವಿಧೇಯತೆ ಅದು ಇರಬೇಕಾಗ್ತದೆ. ಭಾಳಷ್ಟು ಸರಳವಾಗಿರಬೇಕಾಗ್ತದೆ. ಸರಳತೆ ಏಕೆ ಬಾಬಾ ನಮಗೆ ಯೂನಿಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಏನು ಊಟ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಮ್ಮ ನಿತ್ಯ ಜೀವನ ಹೇಗಿರಬೇಕು ಅಂತಲೂ ಕೂಡ ಹೇಳಿದ್ದಾರೆ ಅಲ್ವಾ. ಅದರ ಪರಿಪಾಲನೆ ಮಾಡಬೇಕಾಗ್ತದೆ. ಸತ್ಯತೆ, ಶುದ್ಧತೆ ಮತ್ತು ವಿಧೇಯತೆ ಇರಬೇಕಾಗ್ತದೆ. ಒಟ್ಟಾರೆ ಫಾಲೋ ಫಾದರ್. 5ನೇ ಪಾಯಿಂಟನ್ನು ಬರ್ಕೊಳ್ಳಿ, ಜ್ಞಾನ ಯೋಗದ ಸಮತೋಲನ. ಏನಿದು ಜ್ಞಾನ ಮತ್ತು ಯೋಗದ ಸಮತೋಲನ ಅಂತ ಹೇಳಿದ್ರೆ, ಕೆಲವರು ಮುರಳಿಯನ್ನು ಬಹಳ ಓದ್ತಾರೆ, 5ರಿಂದ 6 ಬಾರಿನೂ ಕೂಡ ಓದ್ತಾರೆ. ಆದರೆ ಅಳವಡಿನೇ ಇರೋದಿಲ್ಲ ಅದನ್ನು.
ಅವರಿಗೆ ನೀವು ಕೇಳಿದಾಗ ಪಾಯಿಂಟ್ಸ್ ಎಲ್ಲವನ್ನು ಕೂಡ ಹೇಳ್ತಾರೆ, ಆದರೆ ಜೀವನದಲ್ಲಿ ಅದರ ಅಳವಡಿಕೆ ಆಗದೇ ಇದ್ದಾಗ ಫೇಲ್ ಆಗಿಬಿಡ್ತಾರೆ. 8ರ ಮಲೆಯಲ್ಲಿ ಬರೋದಿಲ್ಲ ಅವರು ಅಲ್ವಾ. 8ರ ಮಲೆಯಲ್ಲಿ ಬರೋದಿಲ್ಲ. 8ರ ಮಲೆಯಲ್ಲಿ ಬರಬೇಕಂದ್ರೆ ಎಲ್ಲ ಲಕ್ಷಣಗಳು 100% ಇರಬೇಕು. 99 ಅಲ್ಲ, 100% ಇರಬೇಕು. ಕೇವಲ ಜ್ಞಾನ ಓದೋದಲ್ಲ, ಅದನ್ನು ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳೋದು. ಜೊತೆಗೆ ಯೋಗದ ಅಗ್ನಿಯಿಂದ ಪಾಪ ಸಂಸ್ಕಾರಗಳನ್ನು ದಹಿಸಬೇಕು. 5ನೇ ಪಾಯಿಂಟ್ ಏನು? ಜ್ಞಾನ ಯೋಗದ ಸಮತೋಲನ. ಕೇವಲ ಓದ್ತಕ್ಕಂಥದ್ದಲ್ಲ, ಅದನ್ನು ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕು. ಅಳವಡಿಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಓದಬೇಕು, ಅದನ್ನು ಅಳವಡಿಕೆ ಮಾಡ್ಕೊಳ್ಬೇಕು, ಜೊತೆಗೆ ಯೋಗ ಮಾಡಬೇಕು. ಅಮೃತ ವೇಳೆ ಯೋಗವನ್ನು ಮಿಸ್ ಮಾಡಬಾರ್ದು, ಮುಸ್ಸಂಜೆ ಯೋಗವನ್ನು ಮಿಸ್ ಮಾಡಬಾರ್ದು. ರಮತಾ ಯೋಗಿಗಳಾಗಿ ಅಂತ ಹೇಳ್ತಾರೆ. ಓಡಾಡ್ತಾ, ಕೂತ್ಕೊಳ್ತಾ, ನಿಂತ್ಕೊಳ್ತಾ, ಊಟ ಮಾಡ್ತಾ, ತಿಂಡಿ ತಿಂತಾ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾನೂ ಬಾಬಾರವರನ್ನು ನೆನಪು ಮಾಡಬೇಕು. ವಿಶೇಷವಾಗಿ ಅಮೃತ ವೇಳೆಯಲ್ಲಿ ಜ್ವಾಲಾಮುಖಿ ಯೋಗವನ್ನು ಮಾಡಬೇಕು. ಪಾಪ ಸಂಸ್ಕಾರಗಳನ್ನು ದಹಿಸಬೇಕು. 64 ಜನ್ಮಗಳಿಂದ ಅಲ್ವಾ, 63 ಜನ್ಮಗಳಿಂದ, ಕೆಲವರು ಅನೇಕ ಜನ್ಮಗಳಿಂದ ಏನೆಲ್ಲ ಪಾಪಗಳಿದಾವೋ ಅದನ್ನು ಭಸ್ಮ ಮಾಡಿಕೊಳ್ಳಿಕ್ಕೆ ಇದೇ ಸಮಯ. ಇನ್ನು 6ನೇದಾಗಿ ವೈರಾಗ್ಯ ಭಾವನೆ. ಈ ಲೋಕದಲ್ಲಿ ಇದ್ದೀವಿ ನಾವುಗಳು, ಆದರೂ ಕೂಡ ಈ ಕಮಲ ಹೇಗೆ ಕೆಸರಿನಲ್ಲಿದ್ದರೂ ಕೂಡ ಕೆಸರಿಗೆ ತಾಗಿರೋದಿಲ್ವಲ್ಲ, ಹಾಗೆ ನಮ್ಮ ಜೀವನ ಅನ್ನುವಂಥದ್ದಿರಬೇಕು. ಈ ಲೋಕದಲ್ಲಿ ಇದ್ದೀವಿ ನಾವುಗಳು, ಆದರೆ ಯಾವುದಕ್ಕೂ ಕೂಡ ಅಂಟ್ಕೊಳ್ಬಾರದು. ಅನೇಕ ಪ್ರಕಾರದ ನ್ಯೂಸ್ಗಳನ್ನು ನೋಡ್ತೀರಾ, ನ್ಯೂಸ್ ಪೇಪರ್ಗಳನ್ನು ನೋಡ್ತೀರಾ. ಇವುಗಳನ್ನೆಲ್ಲ ನೋಡೋದ್ರಿಂದ ಏನಾಗುತ್ತೆ, ಮನಸ್ಸು ಅಂದರೆ ನಿಮ್ಮ ನಿಷ್ಕಲ್ಮಶವಾಗಿರುವಂಥ ಕಮಲ ಪುಷ್ಪ ಸಮಾನವಾಗಿರುವಂಥ ಮನಸ್ಸು ಆ ಒಂದು ಕೆಸರಿಗೆ ತಾಗ್ಬಿಡ್ತದೆ, ಕೆಸರು ಅಂಟ್ಕೊಂಡ್ಬಿಡ್ತದೆ. ನೀವು ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ. ಅದು ಯಾವುದು ಬೇಡ. ಯಾಕಂದ್ರೆ ಬಾಬಾ ನಮಗೆ ವಿಶೇಷವಾದಂಥ ಹೋಮ್ವರ್ಕನ್ನು ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಕಮಲ ಹೂವಿನಂತೆ ಅಂಟಿಕೊಳ್ಳದಂಗೆ ಇರಬೇಕಾಗ್ತದೆ. ದೇಹ, ಸಂಬಂಧ ಮತ್ತು ಸಂಪತ್ತಿನ ಅಂಟು ಇರದೇ ಇರಬೇಕು ಅಂತ, ಅದು ವೈರಾಗ್ಯ ಭಾವನೆ. ದೇಹವನ್ನು ಅತಿಯಾಗಿ ಪ್ರೀತಿಸ್ತಕ್ಕಂಥದ್ದು ದೇಹಾಭಿಮಾನದಲ್ಲಿ ಬರಬಾರ್ದು. ಮತ್ತು ಸಂಬಂಧಗಳಲ್ಲಿ ಅತಿಯಾಗಿ ಹೋಗುವಂಥದ್ದು, ಸರ್ವ ಸಂಬಂಧ ಪರಮಾತ್ಮನಿಗೆ ಜೋಡಿಸ್ಬೇಕಲ್ವ. ದೇಹದ ಮೇಲೆ ವೈರಾಗ್ಯ ಇರಲಿ, ಸಂಬಂಧದ ಮೇಲೆ ವೈರಾಗ್ಯ ಇರಲಿ, ಮತ್ತು ಸಂಪತ್ತಿನ ಅಂಟು ಅದು ಕೂಡ ನಮಗೆ ಇರಬಾರ್ದು. ಅಂದರೆ ಸಂಪೂರ್ಣ ತ್ಯಜಿಸಬೇಕು ಅಂತ ಅಲ್ಲ, ಅದ್ರ ಜೊತೆಗೆ ಇರಬೇಕು, ಆದರೂ ಕೂಡ ಅದ್ರ ಕಡೆ ಹೆಚ್ಚಿನ ಗಮನ ಇರಬಾರ್ದು. ಹೂವು ಎಂಥ ಕೆಸರಿದ್ದರೂ ಕೂಡ ಭಾಳ ಸುಂದರವಾಗಿ ಅರಳಿಕೊಂಡಿರ್ತದಲ್ವ, ಹಾಗೆ ಅವರೆಲ್ಲರ ನಡುವೆ ಇರಬೇಕು, ಆದರೂ ಕೂಡ ಅವರಿಂದ ಭಿನ್ನವಾಗಿ ನಾವಿರಬೇಕಾಗ್ತದೆ. ಅವರು 8ರ ಮಾಲೆಯಲ್ಲಿ ಬರ್ತಾರೆ. ಇನ್ನು 7ನೇ ಪಾಯಿಂಟು ದೃಢ ನಂಬಿಕೆ. ಭಾಳ ಅಚ್ಚಲವಾದಂಥ ನಂಬಿಕೆ ಇರಬೇಕಾಗ್ತದೆ. ಈ ಡ್ರಾಮಾ, ಬಾಬಾ ಮತ್ತು ಆತ್ಮ ಅಂದರೆ ಸ್ವಯಂನ ಮೇಲೆ, ನಾಟಕದ ಮೇಲೆ ಮತ್ತು ಈ ಒಂದು ಬಾಬಾರವರ ಮೇಲೆ, ಈ 3ರ ಮೇಲೂ ಕೂಡ ಅಚ್ಚಲವಾದಂಥ ನಂಬಿಕೆ ಇರಬೇಕು. ಹೌದು, ಇದು ಡ್ರಾಮಾ, ಇದು ಇರೋದೇ ಹೀಗೆ, ಐ ಶುಡ್ ಅಕ್ಸೆಪ್ಟ್ ಹೌ ಆ್ಯಂಡ್ ಆ್ಯಸ್ ಇಟ್ ಈಸ್, ಇದು ಹೇಗಿದೆಯೋ ಹಾಗೆ ನಾನು ಒಪ್ಕೊಳ್ಬೇಕು. ಆ್ಯಂಡ್ ಬಾಬಾ ಅವ್ರ ಮೇಲೆ ನಂಬಿಕೆ ಇದೆ, ಗೊತ್ತಾಗಿದೆ. ನೀವು ಇಲ್ಲಿಗೆ ಬಂದಿದ್ದೀರಾ ಅಂತಂದರೆ ಅವ್ರ ಮೇಲೆ ದೃಢವಾದ ನಂಬಿಕೆ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಸ್ವಯಂನ ಮೇಲೂ ಕೂಡ ನಂಬಿಕೆ ಇರಬೇಕು. ಹೌದು, ನಾನು ಪರಮಾತ್ಮನ ಮಗುವಾಗಿದ್ದೀನಿ, ಹೆಜ್ಜೆ ಹೆಜ್ಜೆಗೂ ಅದನ್ನು ನೀವು ನೆನಪು ಮಾಡ್ಕೊಳ್ಬೇಕು, ಮರಿಬಾರ್ದು. ಯಾವುದೇ ಅಗ್ನಿ ಪರೀಕ್ಷೆ, ಎಂತಹದ್ದೇ ಪರಿಸ್ಥಿತಿ, ಎಂಥದ್ದೇ ಮಾಹಿತಿ, ಯಾವುದೂ ಮಾಯೆ ಬರ್ಬೋದು, ಆದರೂ ಕೂಡ ನೀವು ಬಹಳ ಅಚ್ಚಲ ನಂಬಿಕೆ ಇರಬೇಕು. ಬಾಬಾ ಇದ್ದಾರೆ, ಇದು ಡ್ರಾಮಾ ಅಲ್ವಾ, ಎಲ್ಲದೂ ಕೂಡ ಪೂರ್ವ ನಿಯೋಜಿತವಾಗಿ ನಡೀತಾ ಇದೆ. ಈ ಒಂದು ದೃಢ ನಂಬಿಕೆ ಅನ್ನುವಂಥದ್ದು ಇರಬೇಕು. ಎಲ್ಲರೂ ಕೂಡ ಅವರವರ ಪಾತ್ರಗಳನ್ನು ಅಕ್ಯುರೇಟಾಗಿ ಅವರೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ದೃಢ ನಂಬಿಕೆ ಇರಬೇಕು. ಇನ್ನು 8ನೇದಾಗಿ ಸತತ ಸಂತೋಷ ಮತ್ತು ಶಕ್ತಿಯುತವಾಗಿರಬೇಕಾಗ್ತದೆ. ಯಾವಾಗಲೂ ಉಲ್ಲಾಸಭರಿತವಾಗಿರಬೇಕು. ಯಾಕೆ ಅಂತಂದರೆ ನಮಗೆ ಸಿಕ್ಕಿರ್ತಕ್ಕಂಥವರು ವಿಶ್ವಪಿತ ಅಲ್ವಾ, ಸಣ್ಣ ಪುಟ್ಟವರಲ್ಲ, ಇವರು ಯಾರೂ ಕೂಡ ಸಣ್ಣ ಪುಟ್ಟರಲ್ಲ, ಅವ್ರಿಗೆ ಈಕ್ವಲ್ ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಅಂಥವ್ರು ನಮಗೆ ಸಿಕ್ಕಿದ್ದಾರೆ ಅಂತಂದರೆ ನಮಗೆ ಎಷ್ಟು ಸಂತೋಷವಾಗಿರಬೇಕು ಅಲ್ವೇ. ಇತರರಿಗೆ ಶಾಂತಿ ಮತ್ತು ಆನಂದವನ್ನು ಕೂಡ ಹರಡಿಸ್ಬೇಕು. ನಾವು ಕೂಡ ಶಾಂತಿ ಸ್ವರೂಪರು, ಆನಂದ ಸ್ವರೂಪರು ಆಗಿರಬೇಕಾಗ್ತದೆ. ಇಂಥ ಆತ್ಮಗಳನ್ನು ಲೈಟ್ ಹೌಸ್ ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನಾವೆಲ್ಲರೂ ಕೂಡ ಲೈಟ್ ಹೌಸ್ ಆಗಬೇಕು, ಜೊತೆಗೆ ಮೈಟ್ ಹೌಸ್ ಆಗಬೇಕು. ಅಂದರೆ ಬೆಳಕಿನ ಮನೆ ಆಗಬೇಕು ನಾವು, ಹಾಗೆ ಶಕ್ತಿಯ ಮನೆಯೂ ಕೂಡ ಆಗಬೇಕು. ಪವರ್ ಆಫ್ ಸೋರ್ಸ್ ಅಂತ ಹೇಳಲ್ಲ, ಹಾಗೆ ಪವರ್ ಹೌಸ್ ಆಗಿರಬೇಕು. ನಮ್ಮ ಬಳಿ ಯಾರೇ ಬಂದರೂ ಕೂಡ ಅವರು ಸಂತೋಷವಾಗಿ ಆಗಬೇಕು, ಅವ್ರಿಗೂ ಕೂಡ ಶಕ್ತಿಯ ಅನುಭೂತಿ ಅನ್ನುವಂಥದ್ದು ಆಗಬೇಕು.
ಯಾರು ಈ ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಾ ಹೋಗ್ತಾರೋ ಅಥವಾ ಈ ಲಕ್ಷಣಗಳನ್ನು ನೀವು ಯಾರ್ಯಾರಲ್ಲಿ ನೋಡ್ತೀರೋ 100% ನೋಡ್ತೀರೋ ಅವರೆಲ್ಲರೂ ಕೂಡ ಎಂಟ್ರ ಮಾಲೆಯಲ್ಲಿ ಬಂದಿದ್ದಾರೆ. ಎಂಟ್ರ ಮಾಲೆ ಅಂತಕ್ಕಂಥದ್ದು ಫೈನಲೈಸ್ ಆಗಿಲ್ಲ. ಈಗಿನಿಂದ ಪ್ರಯತ್ನ ಮಾಡಿದರೂ ಕೂಡ ಅವರಲ್ಲಿಗೆ ಹೋಗ್ಬೋದಾಗಿದೆ. ಹಾಗಾಗಿ ಈ ವಿಚಾರಗಳನ್ನು ಸ್ವಲ್ಪ ಸತತ ಮನನ ಮಾಡಿಕೊಳ್ಳಿ. 8ನೇ ಮಾಲೆಯ ಮುತ್ತು ಆಗಬೇಕು ಅಂದರೆ ಪೂರ್ಣ ಪಾವಿತ್ರ ಅವ್ಯಭಿಚಾರಿ ಸ್ಮರಣೆ ಇರಬೇಕಾಗ್ತದೆ, ನಿಷ್ಕಾಮ ಸೇವೆ ಮಾಡಬೇಕು, ಸಂಪೂರ್ಣ ವಿಧೇಯತೆ ಇರಬೇಕು, ಜ್ಞಾನಯೋಗ ಸಮತೋಲನದಲ್ಲಿರಬೇಕು, ವೈರಾಗ್ಯ ಇರಬೇಕು, ದೃಢ ನಂಬಿಕೆ ಇರಬೇಕು, ಸತತ ಸಂತೋಷ ಇರಬೇಕಾಗ್ತದೆ. ಇವುಗಳನ್ನು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ, ಆಳವಾಗಿ ಅಳವಡಿಕೆ ಮಾಡಿಕೊಂಡಾಗ ಖಂಡಿತವಾಗಲೂ ಕೂಡ ಎಂಟ್ರ ಮಾಲೆಗೆ ಅವರು ಯೋಗ್ಯರಾಗ್ತಾರೆ. ಓಂ ಶಾಂತಿ.